ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ನೀಟಾಗಿ ಮುಖ ಒರೆಸ್ಕೊಂಬಿಟ್ಟು ಆದಷ್ಟು ಯಗ್ಗ ಮುಖ ಜಿಗ್ 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 ಅಂತ ಈ ಥರ ಎಲ್ಲ ಮಾಡ್ಕೊಳ್ಳೋದಿಗೆ ನೀಟಾಗಿ ಫೇಸ್ಗೆ ಸಮಾಧಾನ ಆಗೋ ಥರ ಟವಲಲ್ಲಿ ಒರೆಸ್ಕೊಳ್ಳಿ. ಏನೇ ಒಂದು ಮಾಯಿಶ್ಚರೈಸರ್ ಆಗಿರ್ಬೋದು, ನಾನು ಯೂಸ್ ಮಾಡೋದು ಎಮೋಲಿನ್ ಅವ್ರದ್ದು ಮಾಯಿಶ್ಚರೈಸರು. ನಾನು ಏನೇ ಒಂದು ಅಪ್ಲೈ ಮಾಡ್ತೀನಿ ಅಂದ್ರೂ ಅದನ್ನು 1000 ಸಲ ಏನು ಗೊತ್ತಾ, ಇವಾಗಿರೋ ಸ್ಕಿನ್ ಹಾಳು ಮಾಡ್ಕೊಬಿಡೋದು ಈಸಿ. ಅದು ಮತ್ತೆ ತೊಗೊಂಬರ್ಬೇಕು ದಾರಿಗೆ ಅಂದರೆ ಎಷ್ಟು ಕಷ್ಟ ಆಗುತ್ತಾ ಗೈಸ್. ಅದಕ್ಕೆ ಇರೋ ಸ್ಕಿನ್ ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು. ನೀಟಾಗಿ ನಮ್ಗೆ ಓಕೆ ಆಗುತ್ತಾ ಅಂತ ನೋಡಬೇಕಾಗುತ್ತೆ. ಸೊ ನಾನು ಏನೇ ಒಂದು ಕ್ರೀಮ್ ತೊಗೋಬೇಕು ಅಂದರೆ 1000 ಸಲ ಥಿಂಕ್ ಮಾಡ್ತೀನಿ. ಯಾಕಂದರೆ ಗೈಸ್ ತುಂಬ ಅವೇನಾದರೂ ಸೈಡ್ ಎಫೆಕ್ಟ್ಸ್ ಆಗಿಬಿಟ್ಟು ಫೇಸಲ್ಲಿ ಇದಾದರೆ ಚೆನ್ನಾಗಿ ಅನಿಸಲ್ಲ. ಅದೇನೋ ಹೇಳ್ತಾರೆ, ಇರೋದ್ರಿಂದ ಹಾಳು ಮಾಡಿಕೊಂಡ್ರು ಆಮೇಲೆ ಯಾಕೆ ಸುಮ್ಮನೆ ಅಲ್ವಾ. ಅದಕ್ಕೆ ನೀಟಾಗಿ ಯೋಚನೆ ಮಾಡಿ ರಿವ್ಯೂಗಳು ನೋಡಿ ಫಸ್ಟು ನಮ್ಮ ಫೇಸು ಸ್ಕಿನ್ನು ಯಾವುದು, ಆಯಿಲಿನ, ಡ್ರೈಯಾ, ಸೆನ್ಸಿಟಿವಾ, ಆಮೇಲಿಂದೆಲ್ಲ ನೋಡಿಕೊಂಡು ನಾವು ನಮಗೆ ನಮ್ಮ ಸ್ಕ್ರೀನಿಗೆ ಬೆಟರ್ ಆದದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಡರ್ಟಿ ಅಂತೀನಿ, ಡ್ರೈ ಸ್ಕಿನ್ ನೋಡ್ದು ಒಂಥರ ಇರುತ್ತೆ ಕ್ರೀಮ್ಗಳು. ಅದಕ್ಕೆ ಏನೇನು ಬೆಟರ್ ಅದು ಅಪ್ಲೈ ಮಾಡಬೇಕಾಗುತ್ತೆ. ಆಯಿಲಿ ಅವ್ರಿಗೆ, ಸೆನ್ಸಿಟಿವ್ ಅವ್ರಿಗೆ ಈ ಥರ ಇರುತ್ತೆ. ಸೊ ನಾನು ಅವರು ಯೂಸ್ ಮಾಡ್ತವ್ರೆ, ಅವ್ರು ಬೆಳ್ಳಗಾಗ್ಬಿಟ್ರು, ಇವರು ಯೂಸ್ ಮಾಡ್ತಾರೆ, ಇವರು ಬೆಳ್ಳಗಾಗ್ಬಿಡ್ತಾರೆ, ಆಗ್ಬಿಟ್ರು, ಈ ಥರ ಅಂದ್ಕೊಂಡು ನಾವೇನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಅದು ನಿಜ ವರ್ಕ್ ಆಗಲ್ಲ. ನಮ್ಮ ಮುಖದಲ್ಲಿ ಏನಾದರೂ ಒಂದು ಆಗ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ, ಬೇಕಾದಲ್ಲ ನಮಗೆ. ಸೊ ನಿಧಾನಕ್ಕೆ ಯೋಚನೆ ಮಾಡಿ ಟೈಮ್ ಕೊಟ್ಟು ರಿವ್ಯೂಗಳು ನೋಡಿ ಯಾರು ತೊಗೊಂಡಿದ್ದಾರ. ಸುಮ್ಮನೆ ಕಡಿಮೆ ದುಡ್ಡಿಗೆ ಕ್ರೀಮ್ ಸಿಕ್ಬಿಡ್ತು, ಇದ್ರಲ್ಲಿ ಬೆಳ್ಳಗಾಗೋ ಫೋಟೋ ಹಾಕ್ಬಿಟ್ಟಿದ್ದಾರೆ, ತಗೊಂಡು ಹಚ್ಕೊಬಿಡೋಣ ಬೆಳ್ಳಗಾಗ್ಬಿಡ್ತೀವಿ, ಹಾಗೆಲ್ಲ ಮಾಡೋಕ್ಕೋದ್ರೆ ಇರೋ ಮುಖನ ಹಾಳು ಮಾಡಿಕೊಂಡು ಏನಕ್ಕೂ ಯೂಸ್ ಇಲ್ದಂಗೆ ಆಗ್ಬಿಡುತ್ತೆ ಮುಖ. ಸೊ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ಅಮೋಲಿನೂ ಅಷ್ಟೇ, ನಾನು ತುಂಬ ದಿವಸ ವೆಯ್ಟ್ ಮಾಡಿ, ಇದು ನನ್ನ ಸನ್ಸ್ಕ್ರೀನು ಡರ್ಮ. ಇದನ್ನು ರೀಸೆಂಟಾಗಿ ತಗೊಂಡು ಒಂದು 15 ಡೇಸ್ ಆಗೈತೆ. ಏನೋ ಒಂದು 15 ಡೇಸ್ ಆಗೈತೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇನ್ನೂ ರಿಸಲ್ಟ್ ಇದ್ರದ್ದು ಏನೋ ಅಷ್ಟು ನನಗೆ ಸಿಕ್ಕಿಲ್ಲ. ಐ ಮೀನ್ ಏನು ಗೊತ್ತಾ, ಸನ್ಸ್ಕ್ರೀನಲ್ಲಿ ರಿಸಲ್ಟ್ ಸಿಗುತ್ತೆ ಅಲ್ಲ, ಅದು ಸನ್ನಿಂದ ನಮ್ಮನ್ನು ಕಾಪಾಡೋದಷ್ಟೇ. ಅದು ನಾವು ನೀಟಾಗಿ ನೋಡ್ಕೋಬೇಕು. ಯಾರೋ ಕೆಲವರು ರಿಸಲ್ಟ್ ಸಿಗುತ್ತೆ ಅಂದರೆ ನೋಡ್ತೀನಿ ನನಗೆ ವರ್ಕ್ ಆಗುತ್ತೆ ಅಂತ. ಒಟ್ನಾಗಿದ್ದು ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ನಂಗೆ ವರ್ಕ್ ಆಗುತ್ತಾ ಅಂತ ನೋಡ್ತೀನಿ. ನನಗೆ ವರ್ಕ್ ಆಗ್ತಿದೆ. ಸ್ವಲ್ಪ ಏನಾದ್ರು ಚೇಂಜಸ್, ಕಲರ್ ಚೇಂಜಸ್ ಏನಿಲ್ಲ ಅನ್ಕೋತೀನಿ. ಅದು ಸನ್ನಿಂದ ಕಾಪಾಡುತ್ತೆ. ಆ ಥರ ಆದರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಅಪ್ಡೇಟ್ ಮಾಡ್ತೀನಿ ನಾನು. ಆಯಿಲಿ ಸ್ಕಿನ್ ಇರೋರಿಗೆ ನಾನು ಏನು ಮಾಡಿದ್ನೋ ಅದೆಲ್ಲ ಮಾಡಿರಿ ಯಾವುದೇ ಕಾರಣಕ್ಕೂ ಏನೇನು ಪ್ರಾಬ್ಲಮ್ ಆಗೋಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಯಾಕಂದರೆ ನಾನು ತುಂಬ ಜನ ಆಯಿಲಿ ಸ್ಕಿನ್ ಇರೋರು ನೋಡಿ ಅವ್ರು ಯೂಸ್ ಮಾಡೋ ಕ್ರೀಮ್ಗಳು ಕೆಲವೊಬ್ರೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಈ ಅಮೋಲಿನೂ ಅಷ್ಟೇ, ನಾನು ತರಿಸ್ಕೊಂಡೆ ಆಗುತ್ತೋ ಇಲ್ವೋ ಅಂತ. ಅದು ಬೇರೆ ತುಂಬ ಕಾಸ್ಟ್ಲಿ. ಎಷ್ಟು ಗೊತ್ತಾ ಈ ಅಮೋಲಿನು? 470. ತುಂಬ ಕಾಸ್ಟ್ಲಿ ಇರುತ್ತೆ. ಒಂದ್ಸಲ ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಅಮ್ಮಮ್ಮ ಅಂದರೂ ಒಂದು 3-4 ಮಂತ್ಸ್ ಆದರೂ ಬರುತ್ತೆ. ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಅಂದರೆ ಬೇರೆಯವ್ರಿಗೂ ಒಂದು 2 ಮಂತ್ಸ್ ಮೇಲೆ ಬರೋದು. ನಾವು ಡೈಲಿ ಯೂಸ್ ಮಾಡಿದ್ರೆ 3 ಮಂತ್ಸ್ ಮೇಲೆ ಬರೋದು. ಔಟ್ಸೈಡ್ ಹೋಗ್ತಿದ್ರೆ ಒಂಚೂರು ಸ್ವಲ್ಪ ಸನ್ಸ್ಕ್ರೀನ್ ಜಾಸ್ತಿನೇ ಹಾಕೊಳ್ಳೋಣ, ಬಿಸಿಲು ಯಾಕೆ. ಕಾಸ್ಟ್ಲಿ ಜಾಸ್ತಿ ಇರುತ್ತೆ, ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಇದೆಲ್ಲ ಜಾಸ್ತಿ. ತುಂಬ ದುಡ್ಡಿರೋರ್ಗೆ ಏನು ಜಾಸ್ತಿ ಇರಲ್ಲ. ಸೊ ಹಂಗಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನು ಹಾಕ್ಕೊಂಡಿದ್ದೀನಿ. ಹಂಗಾಗಿ ಪ್ರತಿಯೊಂದು ನೋಡಿ ನಮಗೆ ಕಂಫರ್ಟಬಲ್ ಅನಿಸಿ ನಮ್ಗೆ ಓಕೆ ಅಂದರೆ ತೊಗೋಬೇಕು. ತೊಗೊಂಡ್ಮೇಲೂ ನಾನು ಯಾವುದೇ ಕಾರಣಕ್ಕೂ ನಾನು ಟೆಸ್ಟ್ ಮಾಡಿ ನನಗೆ ಓಕೆ ಆಗೋವರೆಗೂ ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡಲ್ಲ, ಅದು ಏನೇ ವಸ್ತು ಆದರೂ ಅಷ್ಟೇ. ಸೊ ಹಂಗಾಗಿ ನಾನು ಎಮೋಲಿನ್ನು ನನಗೆ ಓಕೆ ಆದಮೇಲೆ ನೀಟಾಗಿ ಅದು ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಮೇಲೆ ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿದ್ದು. ಹಿಂಗೊಂದು ಬಿಂದು ಇಟ್ಕೊಂಡಿದ್ದೀನಿ ಚಾಂದಲ್ಲಿ.
ಅಲ್ಲ ಐಲೈನರ್ ಇಟ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಲಿಪ್ಸ್ಟಿಕ್ ಹಾಕ್ತೀನಿ, ಬಟ್ ಇವಾಗ ಸುಮ್ಮನೆ ಹೋಗಿ ಬರೋದಕ್ಕೆಲ್ಲ ಏನಕ್ಕೆ ಲಿಪ್ಸ್ಟಿಕ್ ಎಲ್ಲ ಅಂತೇಳಿ. ಇದು ನೈಟ್ ಹೊತ್ತು ನಾನು ಯಾವಾಗಲೂ ಯೂಸ್ ಮಾಡಿ ಲಿಪ್ ಬಾಮ್ ಇಟ್ಟು ನಂಗೆ ಬೆಟರು, ಒಂಥರ ಇದು ಚೆನ್ನಾಗಿರುತ್ತೆ. ಆದಷ್ಟು ಪಿಗ್ಮೆಂಟೇಷನ್ಗಳನ್ನೆಲ್ಲ ಕಡಿಮೆ ಮಾಡುತ್ತಿದ್ದು. ಹಳೆ ಕಾಲದ ಅಂತಾರೆ ಕೆಲವರು, ಇದನ್ನು ಯಾರು ಹಚ್ಕೋತಾರೆ, ಇವಾಗ ಕಾಸ್ಟ್ಲಿ ಬಂದಿದ್ದಾವೆ ಅದು ಇದು ಅಂತೆಲ್ಲ. ಬಟ್ ಹಳೆ ಕಾಲದ ಒಂದೊಂದು ರಿಸಲ್ಟ್ಗಳು ಚೆನ್ನಾಗಿ ಕೊಡುತ್ತೆ ಗೈಸ್. ನಾನು ನೈಟು ಇದು ಹಚ್ಕೊಂಡು ಮಲಗೋದು. ನೈಟ್ ಸ್ಕಿನ್ ಕೇರ್ ಇನ್ನೇನಿಲ್ಲ, ಮುಖ ತೊಳಿತೀನಿ, ಮಾಯ್ಶ್ಚರೈಸರ್ ಹಚ್ಕೊಂಡು, ಸನ್ಸ್ಕ್ರೀನ್ ನೈಟ್ ಏನು ಸಣ್ಣಿರಲ್ವಲ್ಲ ಹಚ್ಕೊಳಕ್ಕೆ ಹೋಗಲ್ಲ, ಇದೊಂದು ಹಚ್ಕೊಂಡು ಮಲ್ಕೊಬಿಡ್ತೀನಿ ಅಷ್ಟೇ. ಸೊ ಈ ಅಮೋಲಿನ್ ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಿದೆ, ಇದು ವರ್ಕ್ ಆಗುತ್ತೋ ಇಲ್ವೋ, ತೊಗೊಳ್ಳೋಣ ಬೇಡವಾ ಅಂತೆಲ್ಲ. ಆಮೇಲೆ ಹಚ್ಕೊಂಡಿದ್ದಕ್ಕೆ ರಿಸಲ್ಟ್ ಚೆನ್ನಾಗಿ ಬಂತು. ನಾನು ನನಗೆ ಗೊತ್ತಿರೋ ನನ್ನ ಸಿಸ್ಟರ್ಸ್ಗೆಲ್ಲ ತಗೊಳ್ಳಿ ಚೆನ್ನಾಗಿದೆ, ನೀವು ತಗೊಳಂಗಿದ್ರೆ ಅಂತ ಹೇಳಿದೆ. ಅವಳು ಹಚ್ಕೊತಿದ್ದಾಳೆ, ಅವಳಿಗೂ ಚೆನ್ನಾಗಿ ರಿಸಲ್ಟ್ ಸಿಗಿದೆ. ರಿಸಲ್ಟ್ ಅಂದರೆ ಏನು ವೈಟ್ಗೆ ಆಗಿಬಿಡ್ತಾರೆ ಅಂತಲ್ಲ ಗೈಸ್, ನಮ್ಮ ಸ್ಕಿನ್ನ ಚೆನ್ನಾಗಿಡುತ್ತೆ, ಪಿಂಪಲ್ಸ್ನೆಲ್ಲ ಆದಷ್ಟು ಕಮ್ಮಿ ಮಾಡುತ್ತೆ, ಫೇಸು ಗ್ಲೋ ಅನ್ನೋದಕ್ಕಿಂತ ಫುಲ್ ನೈಸ್ನಾಗಿ ಚೆನ್ನಾಗಿರುತ್ತೆ. ಆ್ಯಂಡು ಇದು ಸನ್ಸ್ಕ್ರೀನ್ ಬಂದ್ಬಿಟ್ಟು ಅದೇ ಇವಾಗ ಆಲ್ಮೋಸ್ಟ್ ಹೆಂಗೂ ಬಿಸಿಲು ಅಲ್ವಾ, ಬಿಸಿಲು ಕಾಲ ಅಂತ ಹೇಳ್ಬಿಟ್ಟೆ ತೊಗೊಂಡಿದ್ದು. ಆಯಿಲಿ ಸ್ಕಿನ್ನವ್ರಿಗೆ ಆಲ್ಮೋಸ್ಟ್ ನಾನು ರಿವ್ಯೂ ಎಲ್ಲ ನೋಡೇ ನಾನು ಏನು ಗೊತ್ತೇ ಎಲ್ಲ ಕಮ್ಮಿ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಬರೋಲ್ಲ ಗೈಸ್. ಇವೇನೇ ಅಂತ ಅಂದ್ರೂ ನಾವು ಒಂದು 300 ಮೇಲೇ ಇವೆಲ್ಲ ಸಿಗೋದು. ಸೊ ಹಂಗಾಗಿ ಏನಕ್ಕೆ ದುಡ್ಡು ಖರ್ಚು ಮಾಡಬೇಕಲ್ವ, ಅದೇ ಇದ್ದರೆ ಏನಕ್ಕಾದರೂ ಆಗುತ್ತೆ ಅಂತ ಮಿಡಲ್ ಕ್ಲಾಸ್ ಅವ್ರು ಯೋಚನೆ ಮಾಡ್ತೀವಿ, ಮಿಡಲ್ ಕ್ಲಾಸ್ ಲೈಫರು. ಸೊ ನಾನು ಹಂಗೆ ಯೋಚನೆ ಮಾಡ್ತೀನಿ. ಸೊ ಹಂಗಾಗಿ ನನಗೂ ಓಕೆ ಅನಿಸಿದ್ರೆ ಮಾತ್ರನೇ ತಗೊಳ್ಳೋದು ನಾನು. ಇದನ್ನು ಅದಕ್ಕೆ ಓಕೆ ಅನಿಸಿ ತಗೊಂಡಿದ್ದೀನಿ. ಸನ್ನಿಗೆ ಬೆಟರ್ ಅನಿಸ್ತಿದೆ, ಬೆಟರ್ ಆಗ್ತಿದೆ ಕೂಡ. ನಿಮ್ಗೆ ಯಾರಿಗೆ ಬೇಕಿದ್ದರೂ ಈ ಸನ್ಸ್ಕ್ರೀನ್ ಆಯಿಲಿ ಸ್ಕಿನ್ನವರು ಡರ್ಮ ತಗೊಳ್ಳಿ ಬೆಟರು. ಮುಂದೆ ಯಾವಾದರೂ ನನಗೆ ಓಕೆ ಅನಿಸಿ ನಾನು ತಗೊಂಡ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ವ್ಲಾಗಲ್ಲಿ. ಅದನ್ನು ಹಾಕೋತೀನಿ. ಮಾಯ್ಶ್ಚರೈಸರ್ ಅಂತ ಬಂದರೆ ಎಮೋಲಿನ್ನು, ಸನ್ಸ್ಕ್ರೀನ್ ಅಂತ ಬಂದರೆ ಡರ್ಮ. ಮುಂದೆ ಇನ್ನೊಂದು ಟೋನರ್ ತಗೋಬೇಕು ಅಂದ್ಕೊಂಡಿದ್ದೀನಿ, ಅದು ಪ್ಲಮ್ ಅವ್ರದ್ದು ತುಂಬ ನೋಡಿ ನನಗೆ ಓಕೆ ಅನ್ಸೋದಕ್ಕೆ ತಗೋಬೇಕು ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಆದರೆ ಅದನ್ನು ತೊಗೊಳ್ತೀನಿ. ಆ್ಯಂಡ್ ಇನ್ನೊಂದು ಲಿಪ್ ಬಾಮು, ಲಿಪ್ ಮಾಸ್ಕ್ ಲಿಪ್ ಬಾಮ್ ಥರ ಎರಡು ಅನ್ನೋದು ವಿಶ್ಕೇರ್ ಅವ್ರದ್ದು ಪಿಂಕ್ ಕಲರ್ದು, ಅದು ತಗೊಳ್ಳೋಣ ಅಂತ ಲೈಕ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಎರಡು ತೊಗೊತೀನಿ. ಅದೆಲ್ಲ ತೊಗೊಂಡಾದ್ಮೇಲೆ ಇನ್ನೊಂದು ಸಲ ಸನ್ಸ್ಕ್ರೀನ್ ಅಷ್ಟರಲ್ಲಿ ನನಗೆ ಯಾವುದೋ ಓಕೆ ಅನಿಸಿ ನಾನು ಏನೇನು ತೊಗೋತೀನಿ, ಏನೇನು ಹಾಕೋತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಲಾಗ್ ಮಿಸ್ ಮಾಡಿದೆ, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡೋದಿಷ್ಟೇ. ಲಿಪ್ಪಿಗೆ ಬಂದು ವ್ಯಾಸ್ಲೀನು, ವಾಟರ್ ಪ್ರೂಫ್ ಲಿಪ್ಸ್ಟಿಕ್ಗಳು ಹಾಕ್ತೀನಿ. ಆ್ಯಂಡ್ ಸನ್ಸ್ಕ್ರೀನ್ ಡರ್ಮ, ಮಾಯ್ಶ್ಚರೈಸರ್ ಎಮೋಲಿನು. ಇದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇದನ್ನು ತಗೊಳ್ಳಿದ್ದು ಬೆಟರು ಎಲ್ಲ ಸ್ಕಿನ್ಗೂ. ಇದು ಆ್ಯಕ್ಚುಲಿ ಆಯಿಲ್ಗೆ ಅಂತ ನಾನೆಲ್ಲ ಡ್ರೈ, ಸೆನ್ಸಿಟಿವ್, ಆಯಿಲಿ, ಕಾಂಬಿನೇಷನ್ ಸ್ಕಿನ್ನು ಪ್ರತಿಯೊಂದಕ್ಕೂ ಇದು ಎಮೋಲಿನ್ ಬೆಟರ್. ಮಾಯ್ಶ್ಚರೈಸರ್ ಕೆಲವರು ಸೆಟಾಫಿಲ್ ಯೂಸ್ ಮಾಡ್ತಾರೆ, ನನಗೆ ಅದೆಲ್ಲ ನಾನೇನು ಟ್ರೈ ಮಾಡಿಲ್ಲ, ಇದೇ ಟ್ರೈ ಮಾಡಿದ್ದೀನಿ. ಇದೇ ಎಂಡ್ ಆಫ್ ದಿ ಡೇವರೆಗೂ ಇದೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ ಚೇಂಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದೇ ಫೈನಲ್ಲು. ಇನ್ನು ನೋಡೋಣ ಸನ್ಸ್ಕ್ರೀನಲ್ಲಿ. ಆ್ಯಂಡ್ ಇನ್ನೂ ಏನೇನೋ ಕ್ರೀಮ್ಗಳು ನನಗೆ ಓಕೆ ಅನ್ಸಿದ್ರೆ ತೊಗೊಂಡು ಅದನ್ನು ರಿವ್ಯೂ ಖಂಡಿತವಾಗ್ಲೂ ನಾನು ಕೊಟ್ಟು ಅದು ಅಪ್ಡೇಟ್ ಮಾಡ್ತೀನಿ. ಅಂದರೆ ನಾನು ಯೂಸ್ ಮಾಡಿ ನಂಗೆ ವರ್ಕ್ ಆದ್ರೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸುಮ್ಮನೆ ಕಾಟಾಚಾರಕ್ಕೆ ವ್ಲಾಗ್ ಮಾಡಿಬಿಡ್ಬೇಕು, ಒಂದು ಕಂಟೆಂಟ್ ಸಿಕ್ಬಿಡ್ತು ಅಂತೆಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ನಮಗೂ ಪ್ರಾಬ್ಲಮ್ ಆಯಿತು ಅಂತ ನಾವು ಇನ್ನೊಬ್ರಿಗೂ ತೊಂದರೆ ಕೊಡೋದು ಚೆನ್ನಾಗಿರಲ್ಲ. ನಮಗೆ ಓಕೆ ಆದರೆ ಇನ್ನೊಬ್ರಿಗೆ ಹೇಳೋಣ, ಅದು ಅವ್ರಿಗೆ ಓಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರಿಗೆ ಓಕೆ ಆದರೆ ಬೆಟರ್, ಓಕೆ ಆಗಲಿ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನನಗೆ ಓಕೆ ಆದರೆ ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ಇಷ್ಟೇ. ನನ್ನ ಸ್ಕಿನ್ ಕೇರ್ ಏನಿಲ್ಲ, ವೀಕ್ಲಿ ಮಂತ್ಲಿ ಮಾಡ್ತೀನಿ. ಮಾಡೋಣ ಅಂದ್ಕೊತೀನಿ. ನಾನು ಸೋಂಬೇರಿ ಜಾಸ್ತಿ, ಲೇಜಿ ನಾನು ಜಾಸ್ತಿ. ಸೊ ಹಂಗಾಗಿ ಸುಮ್ಮನೆ ಆಗಿಬಿಡ್ತೀನಿ. ನಾನು ವ್ಲಾಗ್ಗಳು ಮಾಡ್ತೀನಿ ಅಂದ್ಕೊಂಡೇ ಕಮ್ಮಿ ಮಾಡೋದು. ನೋಡೋಣ. ಇಷ್ಟೇ ನನ್ನ ಸ್ಕಿನ್ ಕೇರ್ ಗೈಸ್. ಇಷ್ಟು ಮಾಡಿ ಹೇರ್ ಸ್ಟೈಲೆಲ್ಲ ರೆಡಿ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗಿ ಬಂದುಬಿಡ್ಬೇಕು. ಸೊ ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ. ಇದರಲ್ಲಿ ಏನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ಸು 177 ಅಷ್ಟೇ ಇರೋದು.
ಸೊ ಎಲ್ಲರೂ ನೋಡಿ ನನ್ನ ವ್ಲಾಗ್ ಇನ್ನೂ ಬೆಟರ್ ಏನು ಗೊತ್ತಿವಾಗ ಹಿಂಗೆ ನೋಡಿದ ತಕ್ಷಣ ಇವಳೇನು ದೊಡ್ಡ ವ್ಲಾಗರ, ಇವಳೇನು ಹಿಂಗೆ ಮಾಡಿದ್ದಾಳೆ ಹಂಗೆ ಮಾಡಿದ್ದಾಳೆ ಅಂತ. ಗೈಸ್ ಎಲ್ಲರೂ ಸ್ಟಾರ್ಟಿಂಗ್ ಏನೂ ಗೊತ್ತಿರಲ್ವಲ್ಲ, ಎಲ್ಲರೂ ಸ್ವಲ್ಪ ಹಂಗಂಗೆ ಮಾಡ್ತಿರ್ತಾರೆ. ಹೋಗ್ತಾ ಅಪ್ಡೇಟ್ ಆಗ್ತಾರಲ್ವ, ಒಳ್ಳೆ ಕ್ರಿಯೇಟರು, ಒಳ್ಳೆ ವ್ಲಾಗರ್ ಥರ ಬಿಲ್ಡಪ್ಗಳು ಕೊಡ್ತಿರ್ತಾರೆ. ಮುಂದಕ್ಕೆ ನಮಗೂ ಕೆಲವ್ರು ನೋಡ್ತಾ ಇರ್ತೀವಲ್ಲ ವ್ಲಾಗ್ಗಳು, ನಾವು ಸ್ವಲ್ಪ ಅವ್ರಿಂದ ಇನ್ಸ್ಪೈರ್ ಆಗ್ತೀವಿ. ಓಕೆ, ಹಿಂಗೆ ಮಾಡಬೇಕು, ಕ್ಯಾಮ್ರಾ ಈ ಥರ ಇಟ್ಕೋಬೇಕು, ಈ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ, ವಾಯ್ಸ್ ಹಿಂಗೆ ಕೊಡಬೇಕು ಹಂಗೆ ಕೊಡಬೇಕು ಅಂತ ಪ್ರತಿಯೊಂದು ತಿಳ್ಕೊತಾ ಇರ್ತಾರೆ. ಸೊ ಸ್ಟಾರ್ಟಿಂಗೇ ನೋಡಿದ ತಕ್ಷಣ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಏನು ಈ ಥರ ಮಾಡಿದ್ದಾರೆ ಇವ್ರದ್ದೇನಪ್ಪ ನೋಡೋದು ಅಂತ. ನೋಡಿ, ನಿಮಗೆ ಓಕೆ ಅನ್ಸಿದ್ರೆ ನೋಡಿ, ಬಲವಂತವಾಗಿ ಏನು ನೋಡೋಕೆ ಹೋಗ್ಬೇಡಿ. ನಾನು ಹೇಳೋದಿಷ್ಟೇ, ನೋಡ್ತಾ ನಿಮಗೆ ಪ್ರತಿಯೊಂದು ಇಷ್ಟ ಆಗ್ಬೋದು. ಇವಾಗ ಚೆನ್ನಾಗಿಲ್ಲದೆ ಮಾಡಿರೋರು, ಚೆನ್ನಾಗಿ ವ್ಲಾಗ್ಸ್ ಮಾಡ್ದಿಲ್ದವರು ಮುಂದೆ ಚೆನ್ನಾಗಿ ವ್ಲಾಗ್ಸ್ ಮಾಡ್ಬೋದಲ್ವಾ. ಸೊ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ, ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ತಕ್ಷಣ ಏನು ನಮಗೆ ದುಡ್ಡು ಕೊಟ್ಟಾಗಲ್ಲ, ನಮಗೇನು ದುಡ್ಡು ಬಂದುಬಿಡಲ್ಲ. ಇದು ಯೂಟ್ಯೂಬ್, ಏನು ಪ್ರಾಬ್ಲಮ್ ಆಗೋಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ, ಓಕೆನಾ.